ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಸಂತೋಷ್ ವಿದ್ಯಾರ್ಥಿಯವರ ಸಮ್ಮುಖದಲ್ಲಿ ಅಧಿಕೃತ ಪುರಾವೆಗಳ ಪ್ರದರ್ಶನ ನಡೆಯುತ್ತೆ ಅಂತ ಬಹುಶಃ ಯಾರೂ ನಿರೀಕ್ಷಿಸಲಾರರು. ವಿಚಾರಣೆ ಶುರುವಾಗಿದೆ ಸಂಜೆ 4 ಗಂಟೆಗೆ. ಈ ಪ್ರಕರಣ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಘಟ್ಟವನ್ನ ತಲುಪಿದೆ. ಇನ್ನು ಮುಂದೆ ಈ ವಿಚಾರಣೆ ಮುಕ್ತ ನ್ಯಾಯಾಲಯದಲ್ಲೇ ಬಹಿರಂಗ ವಿಚಾರಣೆಯಲ್ಲೇ ಮುಂದುವರಿಸಬಹುದು ಅಂತ ಅರ್ಜಿದಾರರೇ ಕೋರಿದ್ರಿಂದ ಬರುವ ವಿಚಾರಣೆ ಓಪನ್ ಕೋರ್ಟ್ ಹಾಲ್ ಅಲ್ಲಿ ನಡೆಯುತ್ತೆ. ಆ ದೂರಿಗೆ ಸಂಬಂಧಪಟ್ಟಂತೆ ಘನಘೋರ ಹೋರಾಟವೇ ಕೋರ್ಟಿನ ಹೊರಗೂ ಒಳಗೂ ಮುಂದುವರಿಯುತ್ತೆ ಅಂತ ಖಂಡಿತವಾಗಿ ನಿರೀಕ್ಷಿಸಬಹುದು. ರಾಹುಲ್ ಗಾಂಧಿ ಅವರಿಗೆ ಅವರ ಪೌರತ್ವದ ಆರೋಪಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಸಲ್ಲಿಸಿರಬಹುದಾದ ಮಾಹಿತಿ ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ. ನಿನ್ನೆ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ವಿದ್ಯಾರ್ಥಿಯವರ ಸಮ್ಮುಖದಲ್ಲಿ ಅವರ ಚೇಂಬರ್ನಲ್ಲೇ ನಡೆದ ರಹಸ್ಯ ವಿಚಾರಣೆಯಲ್ಲಿ ಇಷ್ಟೊಂದು ಸುದೀರ್ಘವಾದ ಸಂವಾದ, ವಿಚಾರ ವಿನಿಮಯ ಮತ್ತು ಅಧಿಕೃತ ಪುರಾವೆಗಳ ಪ್ರದರ್ಶನ ನಡೆಯುತ್ತೆ ಅಂತ ಬಹುಶಃ ಯಾರೂ ನಿರೀಕ್ಷಿಸಲಾರರು. ರಿಟ್ ಪಿಟಿಷನ್ ನಂಬರ್ 676/2026 ಅಂಡರ್ ಸೆಕ್ಷನ್ 528 ಆಫ್ ಭಾರತೀಯ ನ್ಯಾಯ ಸಂಹಿತ. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 528 ಅಡಿಯಲ್ಲಿ ದೂರುದಾರ ಶಿಶಿರ್ ವಿಘ್ನೇಶ್ ಸಲ್ಲಿಸಿರುವ ಕ್ರಿಮಿನಲ್ ಪಿಟಿಷನ್ ನಂಬರ್ 623/2026 ಇದರ ವಿಚಾರಣೆಯನ್ನ ಕಳೆದ ಮಾರ್ಚ್ 26ರಂದೇ ಅವತ್ತು ಆ ರೋಸ್ಟರ್ ಬದಲಾಗಿತ್ತು. ಹಿಂದಿದ್ದ ಜಸ್ಟಿಸ್ ರಾಜೀವ್ ಸಿಂಗ್ ಬದಲು ಜಸ್ಟಿಸ್ ಸಂತೋಷ್ ವಿದ್ಯಾರ್ಥಿ ಅವರು ಅವತ್ತು ವಿಚಾರಣೆಯನ್ನ ಶುರು ಮಾಡಿದ್ರು. ಅವರು ಏಪ್ರಿಲ್ 6ರಂದು ಈ ಮುಂದಿನ ವಿಚಾರಣೆಯ ದಿನಾಂಕವನ್ನ ನಿಗದಿ ಮಾಡಿದ್ರು. ಅದರ ಜೊತೆಗೆ ಅವತ್ತು ದೂರುದಾರರ ಅಪೇಕ್ಷೆಯಂತೆ ಭಾರತ ಸರ್ಕಾರದ ಗೃಹ ಇಲಾಖೆಯನ್ನು ಕೂಡ ಈ ಪ್ರಕರಣದಲ್ಲಿ 5ನೇ ಪ್ರತಿವಾದಿಯನ್ನಾಗಿ ಮಾಡಲು ಅವರನ್ನ ಗುರುತಿಸ್ಲಿಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಈ ಪ್ರಕರಣ ಈಗ ಶಿಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ವರ್ಸಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಉತ್ತರ ಪ್ರದೇಶ್ ವರ್ಸಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರಾಯ್ಬರೇಲಿ ಡಿಸ್ಟ್ರಿಕ್ಟ್ ವರ್ಸಸ್ ಸ್ಟೇಷನ್ ಹೌಸ್ ಆಫೀಸರ್ ಕೊತ್ವಾಲಿ ಪೊಲೀಸ್ ಸ್ಟೇಷನ್ ರಾಯ್ಬರೇಲಿ ಮತ್ತು ಇದೀಗ 5ನೇ ಪ್ರತಿವಾದಿಯಾಗಿ ಭಾರತ ಸರ್ಕಾರದ ಗೃಹ ಇಲಾಖೆಯ ಪೌರತ್ವ ವಿಭಾಗದ ಉಪವಿಭಾಗ ವಿದೇಶಿ ಅಂದ್ರೆ ಸಿಟಿಜನ್ಶಿಪ್ ವಿಂಗ್ ಫಾರಿನರ್ಸ್ ಡಿವಿಷನ್ ನ ಅಧಿಕಾರಿಗಳನ್ನು ಕೂಡ 5ನೇ ಪ್ರತಿವಾದಿಯನ್ನಾಗಿ ಮಾಡಲಾಗಿದೆ. ತದನಂತರ ಮಾನ್ಯ ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ರಹಸ್ಯ ಮಾಹಿತಿಯನ್ನು ಕೂಡ ರಹಸ್ಯ ಕಡತಗಳನ್ನು ಕೂಡ ತಮ್ಮೆದುರಿಗೆ ಸಾದರಪಡಿಸಲಿಕ್ಕೆ ಆದೇಶ ಮಾಡಿದ್ರು. ಅದರ ಪ್ರಕಾರ ಕಳೆದ ವಾರ ನಡೆದ ಅವರ ಚೇಂಬರ್ನಲ್ಲೇ ನ್ಯಾಯಮೂರ್ತಿಗಳ ಕಚೇರಿನಲ್ಲೇ ನಡೆದ ರಹಸ್ಯ ವಿಚಾರಣೆಯಲ್ಲಿ ಭಾರತ ಸರ್ಕಾರ ಮಂಡಿಸಿದ್ದ ದಾಖಲೆಗಳೆಲ್ಲ ಅವಲೋಕನ ಮಾಡಿದ್ರು. ಅದಾದ ನಂತರ ಮತ್ತೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಪ್ಯಾರಾವಾರು ವಿವರಗಳನ್ನ ಕೊಡಿ ಅಂತ ಆದೇಶ ಕೊಟ್ಟಿದ್ರು. ಅದರ ಪ್ರಕಾರ ಭಾರತ ಸರ್ಕಾರದ ಗೃಹ ಇಲಾಖೆಯ ಪೌರತ್ವ ವಿಭಾಗದ ವಿದೇಶಿ ಉಪವಿಭಾಗದ ಅಧಿಕಾರಿಗಳು ಭಾರತ ಸರ್ಕಾರದ ಪರವಾಗಿ ತಮ್ಮ ಸವಿವರವಾದ ಅಫಿಡವಿಟ್ ಅನ್ನ 2ನೇ ತಾರೀಕು ಏಪ್ರಿಲ್ಗೆ ಸಲ್ಲಿಕೆ ಮಾಡಿದ್ರು. ಹೀಗಾಗಿ ನಿನ್ನೆ 6ನೇ ತಾರೀಕು ಮತ್ತೆ ವಿಚಾರಣೆ ಮುಂದುವರಿಯಿತು. ವಿಚಾರಣೆ ಶುರುವಾಗಿದ್ದೆ ಸಂಜೆ 4 ಗಂಟೆಗೆ. ಮೊದಲು ದೂರುದಾರ ಶಿಶಿರ್ ವಿಘ್ನೇಶ್ ಯಥಾ ಪ್ರಕಾರ ಪಾರ್ಟಿ ಇನ್ ಪರ್ಸನ್ 4 ಗಂಟೆಯಿಂದ 6:30ವರೆಗೂ ಕೂಡ ಕೇಂದ್ರ ಸರ್ಕಾರ ಮಂಡಿಸಿದ ಅತ್ಯಂತ ಗೌಪ್ಯ ಮಾಹಿತಿಗಳನ್ನು ಪುರಾವೆಗಳನ್ನು ಸಂಬಂಧಪಟ್ಟಂತೆ ತಾವು ಇದುವರೆಗೂ ವಿವಿಧ ನ್ಯಾಯಾಲಯಗಳಲ್ಲಿ ಮಂಡಿಸಿದ ದಾಖಲೆಗಳು, ಈ ಪ್ರಕರಣದ ದಾಖಲೆಗಳು, ಅವುಗಳ ತುಲನೆ ಮಾಡಿಬಿಟ್ಟು ತಮ್ಮ ವಾದವನ್ನ ಮಂಡಿಸಿದ್ರು. ಸುಮಾರು 2.5 ಗಂಟೆಗಳ ಕಾಲ ದೂರುದಾರನ ವಾದ ಮಂಡನೆಯನ್ನ ಆಲಿಸಿದ ನ್ಯಾಯಮೂರ್ತಿಗಳು ತದನಂತರ ಮುಂದಿನ 3 ಗಂಟೆಗಳ ಕಾಲ ಭಾರತ ಸರ್ಕಾರದ ವತಿಯಿಂದ ಮಂಡಿಸಲಾಗಿದ್ದ ಆ ದಾಖಲೆಗಳ ಅವಲೋಕನ ನಡೆಸಿದ್ರು. ಜೊತೆಗೆ ಭಾರತ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ SB ಪಾಂಡೆ, ಸೂರ್ಯಭಾನ್ ಪಾಂಡೆ ಅವರ ವಾದವನ್ನ ಆಲಿಸಿದ್ರು. ಅದಾದ ನಂತರ ಉತ್ತರ ಪ್ರದೇಶ ಸರ್ಕಾರದ ಸರ್ಕಾರಿ ವಕೀಲ ಡಾಕ್ಟರ್ VK ಸಿಂಗ್ ಅವರ ವಾದವನ್ನು ಕೂಡ ಆಲಿಸಿದ್ರು. ಇದಾದ ನಂತರ ಮಾನ್ಯ ನ್ಯಾಯಮೂರ್ತಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಸಲ್ಲಿಸಿದ್ದ ಅಫಿಡವಿಟ್ ಅನ್ನ ಕೋರ್ಟಿನ ದಾಖಲೆಯಲ್ಲಿ ಅದನ್ನ ಮಾನ್ಯ ಮಾಡಿದ್ರು. ಇದೀಗ ಭಾರತ ಸರ್ಕಾರ ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ, ಅವರ ಬ್ರಿಟಿಷ್ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಅರ್ಜಿದಾರ ಶಿಶಿರ್ ವಿಘ್ನೇಶ್ ಮಾಡಿದ್ದ ಆರೋಪಗಳೆಲ್ಲವನ್ನೂ ಕೂಡ ದೃಢೀಕರಿಸಬಲ್ಲ ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಈ ಪ್ರಕರಣ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಘಟ್ಟವನ್ನ ತಲುಪಿದೆ. ಭಾರತ ಸರ್ಕಾರದ ಪರವಾಗಿ ಈ ದಾಖಲೆಗಳನ್ನ ತಂದಿದ್ದು ಗೃಹ ಇಲಾಖೆಯ ಪೌರತ್ವ ವಿಭಾಗದ ವಿದೇಶಿ ಉಪವಿಭಾಗದ ಅಂಡರ್ ಸೆಕ್ರೆಟರಿ ವಿವೇಕ್ ಮಿಶ್ರಾ ಮತ್ತು ಸೆಕ್ಷನ್ ಆಫೀಸರ್ ಮನೀಶ್ ಕುಮಾರ್, ಇವರಿಬ್ರು ಅಧಿಕಾರಿಗಳು ಆ ಸೂಕ್ಷ್ಮಾತಿ ಸೂಕ್ಷ್ಮ ದಾಖಲೆಗಳನ್ನ
ಪೊಲೀಸ್ ಬಂದೋಬಸ್ತ್ನಲ್ಲಿ ತಂದಿದ್ರು. ರಹಸ್ಯ ಅಂದ್ರೆ ಇನ್ ಕ್ಯಾಮರಾ ವಿಚಾರಣೆಯಲ್ಲಿ ಅವ್ರನ್ನ ಸಾದರಪಡಿಸಿದ್ರು. ಅವುಗಳ ಸಂಪೂರ್ಣ ಸಮಗ್ರ ಅವಲೋಕನ ಮಾಡಿದ ಮಾನ್ಯ ನ್ಯಾಯಮೂರ್ತಿಗಳು ಅರ್ಜಿದಾರರಿಂದ ಕೆಲವು ಸ್ಪಷ್ಟೀಕರಣಗಳನ್ನು ಕೇಳಿದ್ರು. ಅದೇ ರೀತಿ ಉತ್ತರ ಪ್ರದೇಶ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಡಾಕ್ಟರ್ ವಿ.ಕೆ. ಸಿಂಗ್ ಅವರಿಗೆ, ಸರ್ಕಾರಿ ವಕೀಲ ವಿ.ಕೆ. ಸಿಂಗ್ ಅವರಿಗೆ ಉತ್ತರ ಪ್ರದೇಶ ಸರ್ಕಾರದ ಪರವಾಗಿ ಕೂಡ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡುವಂತೆ ಆದೇಶಿಸಿದ್ರು. ಆ ಉತ್ತರ ಪ್ರದೇಶ ಸರ್ಕಾರದ ಸರ್ಕಾರಿ ವಕೀಲ ಡಾಕ್ಟರ್ ವಿ.ಕೆ. ಸಿಂಗ್ ಅವರು ಈ ಸದರಿ ದೂರಿನಲ್ಲಿ ಸೂಚಿಸಲಾಗಿರುವಂತೆ ಒಂದು ಶಿಕ್ಷಾರ್ಹ ಅಪರಾಧ ನಡೆದಿರಬಹುದು ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅನ್ನೋ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ರು. ಅದೇನೇ ಇರಲಿ, ಮುಂದಿನ ದಿನಾಂಕವನ್ನ 15 ಏಪ್ರಿಲ್ಗೆ ನಿಗದಿಪಡಿಸಿದ ಮಾನ್ಯ ನ್ಯಾಯಮೂರ್ತಿಗಳು ಅಷ್ಟೊಳಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೇನಾದ್ರೂ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಇದೇ ತರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ವಿದೇಶಿ ಪೌರತ್ವ ಅಥವಾ ದ್ವಿಪೌರತ್ವ ಹೊಂದಿರುವ ಭಾರತೀಯ ನಾಗರಿಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಏನೇನ್ ಹೇಳಿದೆ ಅನ್ನೋ ವಿವರಗಳನ್ನು ಕೊಡಿ, ಆ ವೃತ್ತಾಂತವನ್ನ ಸಮಗ್ರವಾಗಿ ಸಂಗ್ರಹಿಸಿ ಸಲ್ಲಿಸ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರು. ಅದಕ್ಕಾಗಿ ಅರ್ಜಿದಾರ ಶಿಶಿರ್ ವಿಘ್ನೇಶ್ ಕಾಲಾವಕಾಶವನ್ನು ಕೋರಿದ್ದಾರೆ. 15ನೇ ತಾರೀಕು, ಬರುವ ಏಪ್ರಿಲ್ 15ನೇ ತಾರೀಕು ಇನ್ನು ಮುಂದೆ ಈ ವಿಚಾರಣೆ ಮುಕ್ತ ನ್ಯಾಯಾಲಯದಲ್ಲೇ, ಬಹಿರಂಗ ವಿಚಾರಣೆಯಲ್ಲೇ ಮುಂದುವರಿಸಬಹುದು ಅಂತ ಅರ್ಜಿದಾರರೇ ಕೋರಿದ್ರಿಂದ ಬರುವ ವಿಚಾರಣೆ ಓಪನ್ ಕೋರ್ಟ್ ಹಾಲ್ ಅಲ್ಲಿ ನಡೆಯುತ್ತೆ. 15ನೇ ತಾರೀಕು ಏಪ್ರಿಲ್ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಅವರ ಪೌರತ್ವದ ಆರೋಪಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಸಲ್ಲಿಸಿರಬಹುದಾದ ಮಾಹಿತಿ ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ. ಆಗ ಬಹುಶಃ ರಾಹುಲ್ ಗಾಂಧಿಯವರು ತಮ್ಮ ಪರವಾಗಿ ನ್ಯಾಯಾಲಯಕ್ಕೆ ಪ್ರವೇಶ ಮಾಡೋ ಒಂದು ಹೆಜ್ಜೆ ನಿಡ್ತಾರೆ ಅಂತ ಕಾಣುತ್ತೆ. ಇದುವರೆಗೂ ಕೂಡ ಯಥಾ ಪ್ರಕಾರ ಅವರು ವಕಾಲತ್ತು ಸಲ್ಲಿಸಿಲ್ಲ, ಅವ್ರ ಪರವಾಗಿ ಅಧಿಕೃತವಾಗಿ ಯಾವ ಹಿರಿಯ ನ್ಯಾಯವಾದಿ ಕೂಡ ಹಾಜರಾಗಿರ್ಲಿಲ್ಲ, ಡಿಫೆನ್ಸ್ ಲಾಯರ್ ಯಾರು ಹಾಜರಾಗಿರ್ಲಿಲ್ಲ. ಮುಂದಿನ ವಿಚಾರಣೆಯಲ್ಲಿ ಅಕಸ್ಮಾತ್ ಆಗಿ ಈ ಲಖನೌ ಬೆಂಚಿನ ನ್ಯಾಯಮೂರ್ತಿಗಳು ಏನಾದ್ರೂ ಆದೇಶ ಹೊರಡಿಸಿದ್ರೆ, ಈಗ ಅರ್ಜಿದಾರರು ಕೋರಿರೋದೇನು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ತಮ್ಮ ದ್ವಿಪೌರತ್ವವನ್ನ ಬಚ್ಚಿಟ್ಟು ಸತತವಾಗಿ 5-6 ಚುನಾವಣೆ ಗೆದ್ದು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ತನ್ಮೂಲಕ ಭಾರತ ಸರ್ಕಾರದ ಒಟ್ಟಾರೆ ಸಂವಿಧಾನಕ್ಕೆ, ಕಾನೂನಿಗೆ, ಚುನಾವಣಾ ಆಯೋಗಕ್ಕೆ ಮತ್ತು ಭಾರತದ ಪ್ರಜೆಗಳಿಗೆ ದೊಡ್ಡ ವಂಚನೆ ಮಾಡಿದ್ದಾರೆ ಅಂತ ವಿವಿಧ ಕಾನೂನುಗಳ ಅಡಿಯಲ್ಲಿ ದೂರು ದಾಖಲಿಸಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಘನಘೋರ ಹೋರಾಟವೇ ಕೋರ್ಟಿನ ಹೊರಗೂ ಒಳಗೂ ಮುಂದುವರಿಯುತ್ತೆ ಅಂತ ಖಂಡಿತವಾಗಿ ನಿರೀಕ್ಷಿಸಬಹುದು. ರಾಹುಲ್ ಗಾಂಧಿ ಅವರ ಅತ್ಯಂತ ಕಠಿಣವಾದ ಅಗ್ನಿ ಪರೀಕ್ಷೆ ಬಹುಶಃ ಬರುವ ಏಪ್ರಿಲ್ 15ರಂತೂ ಕಾದಿದೆ ಅಂತ ಕಾಣುತ್ತೆ. ಅರ್ಜಿದಾರ ಶಿಶಿರ್ ವಿಘ್ನೇಶ್ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಮೂಲದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹೋರಾಟ ಕಡೆಗೂ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ ಅಂತ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ನೆನಪಿಸ್ತಾ, ಈ ಪ್ರಕರಣದ ಸದ್ಯದ ಸ್ಥಿತಿ ಹೀಗಿದೆ. ವಿಚಾರಣೆ ನಂತರ ಮತ್ತೆ ಆ ದಾಖಲೆಗಳೆಲ್ಲ, ಗೋಪ್ಯ ದಾಖಲೆಗಳನ್ನೆಲ್ಲ ವಾಪಸ್ಸು ಭಾರತ ಸರ್ಕಾರದ ಅಂಡರ್ ಸೆಕ್ರೆಟರಿ ವಿವೇಕ್ ಮತ್ತು ಮನೀಶ್ ಕುಮಾರ್ ಅವರಿಬ್ಬರಿಗೂ ಕೂಡ ವಾಪಸ್ ಕೊಟ್ರು. ಹೀಗಾಗಿ ಕೋರ್ಟ್ನ ಅಧಿಕೃತ ದಾಖಲಾತಿಗಳಲ್ಲಿ ಇವು ಸೇರ್ಪಡೆಯಾಗಿಬಿಟ್ಟಿವೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಕೂಡ ಸೇರ್ಪಡೆ ಆಗಿದೆ. ಅದು ಅರ್ಜಿದಾರನ ಆರೋಪಗಳನ್ನ ದೃಢೀಕರಿಸುತ್ತೋ ಅಥವಾ ನಿರಾಕರಿಸುತ್ತೋ ಕಾದ್ ನೋಡ್ಬೇಕಾಗಿದೆ. ಎನಿವೆ, ಬರುವ ಏಪ್ರಿಲ್ 15ರಂದು ಇದರ ವಿಚಾರಣೆ ಮುಂದುವರೆದ್ಬಿಟ್ಟು ಬಹುಶಃ ಪ್ರಾಥಮಿಕ ಆದೇಶ ಹೊರಬೀಳುವ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.